ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಡಾಕ್ಟರ್ ಆಲೇಶ್ ಅಮೃತೇಶ್. ಇದು ನನ್ನ ಚಾನಲ್. ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ವ್ಯೂವರ್ಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ಚಾನಲ್ನಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ನಮ್ಮ ಕಲ್ಚರ್, ಟ್ರೆಡಿಷನ್ ರಿಲೇಟೆಡ್ ವಿಡಿಯೋಸ್ಗಳನ್ನು ನಿಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಇನ್ ಕರ್ನಾಟಕದಲ್ಲಿ ಸುಮಾರು 10 ತಿಂಗಳಿಂದ ಯಾವುದೇ ನೋಟಿಫಿಕೇಷನ್ಗಳಾಗಿರಲಿಲ್ಲ. ಕಾರಣ ಸಿಂಪಲ್, ಒಳ ಮೀಸಲಾತಿ ಸಮೀಕ್ಷೆ, ಇಂಟರ್ನಲ್ ರಿಸರ್ವೇಷನ್ ರಿಲೇಟೆಡ್ ಸರ್ವೆ ವಾಸ್ ಗೋಯಿಂಗ್ ಆನ್. ಆದರೆ ಈಗ ಕರ್ನಾಟಕ ಸರ್ಕಾರದಿಂದ ಒಂದು ಒಳ್ಳೆಯ ಸುದ್ದಿ ಕೇಳಿ ಬಂದಿದೆ. ಅದು ಯಾರೆಲ್ಲ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇದ್ದೀರಾ, ಜೊತೆಗೆ ಪರ್ಸ್ಯೂಯಿಂಗ್ ಮಾಡ್ತಾ ಇದ್ದೀರಾ ಇನ್ನು ಡಿಫ್ರೆಂಟ್ ಸ್ಟ್ರೀಮ್ಸ್ಗಳಲ್ಲಿ, ಟೀಚಿಂಗಲ್ಲಿ ತನ್ನ ಕರಿಯರ್ನ ಡೆವಲಪ್ ಮಾಡ್ಕೊಳ್ಬೇಕು ಅಂತ ಡ್ರೀಮ್ಸ್ ಇದೆಯೋ ಅವ್ರಿಗೆಲ್ಲರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಕ್ಕಿದೆ. ಜೊತೆಗೆ ನಮ್ಮ ಸ್ಟ್ರೆಂತನ್ನು ಅನಲೈಸ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಮಾಡಿಕೊಟ್ಟಿದೆ ಥ್ರೂ ಕೆಸೆಟ್ ಎಕ್ಸಾಮಿನೇಷನ್ ನೋಟಿಫಿಕೇಷನ್ 2025. ಈಗಾಗಲೇ ಕೆಸೆಟ್ ನೋಟಿಫಿಕೇಷನನ್ನು ಕರ್ನಾಟಕ ಸರ್ಕಾರ ಥ್ರೂ KEA ರಿಲೀಸ್ ಮಾಡಿಸಿದೆ. 2025ರ ಕೆಸೆಟ್ ಎಕ್ಸಾಮಿನೇಷನನ್ನು KEA ಕಂಡಕ್ಟ್ ಮಾಡಲಿದ್ದು, ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದೀರಾ ಈ ಎಕ್ಸಾಮನ್ನು ತಗೊಳ್ಬೇಕು ಅಂತ ಅವರೆಲ್ಲರೂ ಕೈಂಡ್ಲಿ ವಿಸಿಟ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ದ KEA. ನೋಟಿಫಿಕೇಷನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ಮೆನ್ಷನ್ ಮಾಡಿದೆ. ದಿನಾಂಕ 29 ಆಗಸ್ಟ್ 2025ರಿಂದನೇ ನಾವು ಈ ಎಕ್ಸಾಮ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು, ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ 18 ಸೆಪ್ಟೆಂಬರ್ 2025 ಆಗಿರುತ್ತೆ. ಹಾಗಂತ ಆಸ್ಪಿರೆಂಟ್ಸ್ಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಯಾರೂ ಕೂಡ ಕೊನೆಯ ಹಂತದಲ್ಲಿ ಎಕ್ಸಾಮ್ಗೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ಅಲ್ಲಿ ನೀವು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ಗಳನ್ನು ಫೇಸ್ ಮಾಡ್ಬೋದು, ಸರ್ವರ್ ಬ್ಯುಸಿ ಆಗ್ಬೋದು. ಅದಕ್ಕೋಸ್ಕರನೇ ಯಾವಾಗೆಲ್ಲ ಫ್ರೀ ಇರ್ತೀರಾ ಆ ಟೈಮಲ್ಲಿ ಎಕ್ಸಾಮ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆಲ್ ಟಿಕೆಟ್ ಇಶ್ಯೂ ಮಾಡಲಿಕ್ಕೂ ಕೂಡ ಡೇಟ್ ಮೆನ್ಷನ್ ಮಾಡಿದೆ. 24 ಅಕ್ಟೋಬರ್ 2025. ಹಾಗೆಯೇ ಎಕ್ಸಾಮ್ ಡೇಟು ಕೂಡ ಆಲ್ರೆಡಿ ಅನೌನ್ಸ್ ಆಗಿದೆ, 2 ನವೆಂಬರ್ 2025. ಯಾರೆಲ್ಲ ಈ ಕೆಸೆಟ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀರಾ ಅವರೆಲ್ಲರಿಗೂ ಈ ಎಕ್ಸಾಮಿನೇಷನ್ನ ಇಂಪಾರ್ಟೆನ್ಸನ್ನು ಸ್ವಲ್ಪ ತಿಳಿಸ್ತೇನೆ. ವಿಲ್ ಟೆಲ್ ಯು ವೈ ದಿಸ್ ಎಕ್ಸಾಮ್ ಈಸ್ ಸೋ ಇಂಪಾರ್ಟೆಂಟ್. ಯಾರೆಲ್ಲ ಗೌರ್ನಮೆಂಟ್ ಡಿಗ್ರಿ ಕಾಲೇಜಸ್ಗಳಲ್ಲಿ ಐದರ್ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡಬೇಕು ಅಂತಿದ್ದೀರಾ, ಪ್ರೈವೇಟ್ ಡಿಗ್ರಿ ಕಾಲೇಜ್ಗಳಲ್ಲಿ ವರ್ಕ್ ಮಾಡಬೇಕು ಅಂತ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ, ಏಡೆಡ್ ಕಾಲೇಜ್ಗೆ ಅಪಾಯಿಂಟ್ ಆಗಬೇಕು ಅಂದರೆ, ಯೂನಿವರ್ಸಿಟೀಸ್ಗಳಲ್ಲಿ ವರ್ಕ್ ಮಾಡಬೇಕು ಅಂತಂದರೆ, ಜೊತೆಗೆ ರಿಸರ್ಚ್ ಅಥವಾ PhDಗೆ ಜಾಯಿನ್ ಆಗಬೇಕು ಅಂತ ಯಾರೆಲ್ಲ ತಮ್ಮಲ್ಲಿ ಆಸೆಗಳನ್ನು ಇಟ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಈ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟು. ನಂತರ ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತ ಸ್ವಲ್ಪ ನೋಡೋಣ. ಯಾರೆಲ್ಲ ಜನರಲ್ ಕ್ಯಾಟಗರಿ 2A, 2B, 3A, 3B ಆ್ಯಂಡ್ ಅದರ್ ಸ್ಟೇಟ್ಸ್ ಕ್ಯಾಂಡಿಡೇಟ್ಸ್ ಇದ್ದೀರಾ, ಇವರೆಲ್ಲರಿಗೂ ಕೂಡ 1000 ರೂಪೀಸ್ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ. ಜೊತೆಗೆ ಕ್ಯಾಟಗರಿ 1 SC, ST, PWD, ಟ್ರಾನ್ಸ್ಜೆಂಡರ್ಸ್ ಇವರೆಲ್ಲರಿಗೂ ಕೂಡ 700 ರೂಪೀಸ್ ಎಕ್ಸಾಮ್ ಫೀಸ್. ಒನ್ಸ್ ಯು ಪೇಯ್ಡ್ ದ ಫೀಸ್ ಯು ಕಾಂಟ್ ಗೆಟ್ ಬ್ಯಾಕ್ ದ ಅಮೌಂಟ್. ಬಿ ಕೇರ್ಫುಲ್ ವಿತ್ ದ್ಯಾಟ್. ಯೂಶಲಿ ಈ ಎಕ್ಸಾಮನ್ನು 33 ಸಬ್ಜೆಕ್ಟ್ಸ್ಗಳಿಗೆ ಕಂಡಕ್ಟ್ ಮಾಡಲಾಗ್ತದೆ. ಒನ್ಸ್ ಈ ಎಕ್ಸಾಮ್ ಕ್ವಾಲಿಫೈಡ್ ಆದರೆ ಕರ್ನಾಟಕ ಸ್ಟೇಟಲ್ಲಿ ಮಾತ್ರ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇರ್ತದೆ. ಜೊತೆಗೆ ಸಬ್ಜೆಕ್ಟ್ಸ್ ಕೋಡ್ಗಳನ್ನು ಗಮನವಿಟ್ಟು ನೋಡಿ, ಯಾವ ಸಬ್ಜೆಕ್ಟ್ಸ್ಗೆ ಯಾವ ಕೋಡ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಎಕ್ಸಾಮ್ ಸೆಂಟರ್ಸ್ ಈ ಬಾರಿ ಆ್ಯಸ್ ಪರ್ ದ KEA ಇನ್ಸ್ಟ್ರಕ್ಷನ್ಸ್ 11 ಕೇಂದ್ರಗಳಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತದೆ. ನಾವು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ. ಈಗಾಗಲೇ ಹೇಳಿರುವ ಹಾಗೆ 33 ಸಬ್ಜೆಕ್ಟ್ಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಲಾಗ್ತದೆ. ಅದರಲ್ಲಿ 18 ಸಬ್ಜೆಕ್ಟ್ಸ್ ವಿಚ್ ಆರ್ ಕಮಿಂಗ್ ಅಂಡರ್ ಪಾರ್ಟ್ A. ಈ ಕ್ಯಾಂಡಿಡೇಟ್ಸು ಯಾವುದಾದ್ರೂ ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಉಳಿದ 15 ಸಬ್ಜೆಕ್ಟ್ಸ್ ಕ್ಯಾಂಡಿಡೇಟ್ಸ್ ಲೈಕ್ ಜಿಯೋಗ್ರಫಿ, ಸೈಕಾಲಜಿ, ಸ್ಯಾನ್ಸ್ಕ್ರಿಟ್ಟು, ಲಾ ಇಂತಹ ಕ್ಯಾಂಡಿಡೇಟ್ಸ್ಗಳು ಬೆಂಗಳೂರನ್ನೇ ಎಕ್ಸಾಮಿನೇಷನ್ ಸೆಂಟರ್ ಆಗಿ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಕೊನೆಯದಾಗಿ ಐ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ದ ಆಸ್ಪಿರೆಂಟ್ಸ್ ಟು ಚೆಕ್ ದ KEA ಅಫಿಷಿಯಲ್ ವೆಬ್ಸೈಟ್ ಫಾರ್ ನ್ಯೂ ಅಪ್ಡೇಟ್ಸ್. Thank you so much and all the best everyone. Thank you so much for watching my video. Next video dalli sigoona.